ನಮಸ್ತೆ ಜಮಿನಿ. ಮಿಥುನ ರಾಶಿಯವರ 2024 ಹೇಗಿದೆ ಅಂತ ನೋಡೋಣ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಿಮ್ಮೆಲ್ಲರಿಗೂ. ದ ಮಾಸ್ಕ್, ದ ಮಿರರ್, ದ ವಿಲೇಜ್, ದ ಕೇವ್. ತುಂಬಾನೇ ಟ್ರ್ಯಾಪಿಂಗ್ ಎನರ್ಜಿಲಿ ಇದ್ದೀರಾ ಅನ್ನುವಂಥದ್ದು ಇದೆ. ಸೊ ಸ್ವಲ್ಪ ಕೇರ್ಫುಲ್ ಆಗಿ ಇರಿ. ಸದ್ಯದ ಎನರ್ಜಿ ಇದು. ಫುಲ್ 2024 ಪೂರ್ತಿ ನೋಡಿಲ್ಲ, ಇನ್ನು ನೋಡುವ. ಆದರೆ ಅದಕ್ಕೂ ಮುಂಚೆ ನಿಮ್ಮ ನಾಡಿಗಳನ್ನ ಸರಿಯಾಗಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ನರಗಳ ಬಗ್ಗೆ ಒಂದು ಸರಿಯಾದ ರೀತಿಯಲ್ಲಿ ಏನಾದರೂ ಗೊತ್ತಿಲ್ಲ ಹೇಗೆ ಹೇಳೋದು ಅಂತ. ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಈಗ ಜ್ವರ ಬಂದರೆ ಜ್ವರದ ಟ್ರೀಟ್ಮೆಂಟ್ ತಗೊಳ್ಳಿ ಅನ್ಬಹುದು. ಬಟ್ ನರ್ವ್ಸಿಗೆ ಸಂಬಂಧಪಟ್ಟಂಗೆ, ನರಗಳಿಗೆ ಸಂಬಂಧಪಟ್ಟಂಗೆ ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಇದೆ. ದ ಮಾಸ್ಕ್, ದ ಮಿರರ್, ದ ವಿಲೇಜ್, ದ ಕೇವ್. ಎಷ್ಟು ಚೆನ್ನಾಗಿದೆ ಇಲ್ಲಿ ನೋಡಿ. ಸೊ ನಿಮ್ಮ ಜೀವನದಲ್ಲಿ ಚೆನ್ನಾಗಿರುವಂಥ ಜೀವನನ, ಒಂದು ಕಲರ್ಫುಲ್ ಲೈಫನ್ನ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಲೈಫಿಗೆ ಟರ್ನ್ ಮಾಡಿ, ಅಲ್ಲಿ ಒಂದು ಮುಖವಾಡ ಹಾಕ್ಕೊಂಡು ನಿಮ್ಮನ್ನ ಯಾಮಾರಿಸಿ, ನಿಮ್ಮ ಜೀವನನ ಚೂರು ಮಾಡಿ ಅದನ್ನ ತಗೊಂಡು ಹೋಗಿ ಒಂದು ಕಲರ್ಫುಲ್ ಲೈಫ್ ನೋಡಿದಂಥವ್ರು ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಲೈಫಿಗೆ ಹೋಗ್ಬಿಟ್ಟಿದ್ದೀರಾ. ಒಂದು ರೀತಿಯ ಗುಹೆ ಒಳಗೆ ಸಿಕ್ಕಾಕೊಂಡ್ಬಿಡ್ತೀರಾ ಅನ್ನುವಂಥದ್ದು ಇದೆ. ಹೆದರ್ಸ್ತಾ ಇಲ್ಲ ಇಲ್ಲಿ. ಇದೊಂದು ರೀತಿ ನಿಮ್ಮ ಮೈಂಡ್ ಸೆಟ್ ಇದೆ. ಸೊ ಅದರಿಂದ ಹೊರಗೆ ಬರಬೇಕು. ನೀವು ಹೇಗೆ ಹೊರಗೆ ಬರ್ತೀರಾ ಅನ್ನುವಂಥದ್ದು ಗೊತ್ತಿಲ್ಲ. ಜಾಸ್ತಿ ಕನ್ನಡಿ ಮುಂದೆ ನಿಂತ್ಕೊಳ್ಳಿ ನೀವು ಅನ್ನುವಂಥದ್ದು ಇದೆ. ಕನ್ನಡಿ ಮುಂದೆ ನಿಂತ್ಕೊಳ್ಳೋದು ತಪ್ಪು ಅಂತ ಹೇಳ್ತಾರೆ. ನಾನು ಕೂಡ ಜಾಸ್ತಿ ಕನ್ನಡಿ ಮುಂದೆ ನಿಂತ್ಕೊಳ್ಳೋದಿಲ್ಲ, ಯಾಕಂದರೆ ಕನ್ನಡಿಲಿ ನಾನೇ ಕಾಣಿಸಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ, ನಾನೆಲ್ಲೋ ಕಳೆದೋಗಿರ್ತೀನಿ ಅಂತ. ಸೊ ಹಾಗಾಗಿ ಇಲ್ಲಿ ಯಾಕೆ ಅಂದರೆ, ನಿಮ್ಮ ಜೀವನದಲ್ಲಿ ಯಾರ್ಯಾರ ಮುಖವಾಡ ಹೇಗಿದೆ, ಯಾರು ನಿಮ್ಮ ಜೀವನದಲ್ಲಿ ಎಷ್ಟು ನೆಗೆಟಿವಿಟಿನ ಸ್ಪ್ರೆಡ್ ಮಾಡ್ತಾ ಇದ್ದಾರೆ, ನೆಗೆಟಿವ್ ಜನಗಳ ಜೊತೆ ನೀವು ಎಲ್ಲಿ ಕಳೆದು ಹೋಗ್ತಾ ಇದ್ದೀರಾ, ಇದ್ರ ಕಡೆ ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಕಲರ್ಫುಲ್ ಲೈಫ್ ಇದೆ, ಕಲರ್ಫುಲ್ ಜೀವನ ಇದೆ. ಎಲ್ಲೋ ಒಂದು ಕಡೆ ನೀವು ಕಳೆದು ಹೋಗ್ತಾ ಇದ್ದೀರಾ. 2024ರಲ್ಲಿ ನಿಮ್ಮನ್ನ ನೀವು ವಾಪಸ್ ಕರ್ಕೊಂಬನ್ನಿ. ನಿಮ್ಮನ್ನ ನೀವು ಕಂಟ್ರೋಲ್ ಆಗಿ ಇಟ್ಕೊಳ್ಳಿ. ನಿಮ್ಮ ಮೈಂಡ್ ಸೆಟ್ ಆಗಿರ್ಬೋದು, ನಿಮ್ಮ ಎನರ್ಜಿ ಆಗಿರ್ಬೋದು, ನಿಮ್ಮ ಬ್ಯೂಟಿಫುಲ್ ಲೈಫ್ ಆಗಿರ್ಬೋದು. ಸೊ ಇದನ್ನ ನೀವು ಜಗತ್ತಿಗೆ ಪರಿಚಯಿಸಿ. ನಿಮ್ಮ ಲೈಫ್ ತುಂಬ ಚೆನ್ನಾಗಿದೆ, ತುಂಬ ಖುಷಿಯಾಗಿ ಇದೆ. ಆದರೆ ಎಲ್ಲೋ ಒಂದು ಕಡೆ ನಿಮ್ಮನ್ನ ನೀವೇ ನೆಗೆಟಿವಿಟಿಗೆ ಒಳಗೆ ಮಾಡ್ಕೊಳ್ತಾ ಇದ್ದೀರಾ. ನಿಮ್ಮನ್ನ ಇಲ್ಲ ಅನ್ಸುವಂಥ ಪ್ರಯತ್ನಗಳು ಶತ್ರುಗಳಿಂದ ತುಂಬ. ಸೊ ಸದ್ಯಕ್ಕೆ ನಿಮ್ಮ ಜೀವನನ ಪಾಸಿಟಿವಿಟಿ ಕಡೆಗೆ ನೀವು ತಗೊಂಬರ್ಲೇಬೇಕಾದಂಥ ಅಗತ್ಯ ಇದೆ. ಸೊ ಸಾಕಷ್ಟು ಜನ ಸಿಂಗಲ್ ಆಗಿ ಇರ್ಬೋದು, ಅಥವಾ ಸಾಕಷ್ಟು ಜನ ಒಂದು ರೀತಿಲಿ ನೀವು ಅನ್ಕೊಂಡಂಗೆ ನಿಮ್ಮ ಲೈಫು ಹೋಗ್ದಿರಾ, ಸ್ವಲ್ಪ ಯಾವ ರೀತಿ ಹೇಳೋದು ಅಂತಾನೆ ಗೊತ್ತಾಗ್ತಾ ಇಲ್ಲ, ಅಷ್ಟೊಂದು ತುಂಬ ಡಿಸ್ಟರ್ಬೆನ್ಸ್ ಇದೆ. ಸಾಕಷ್ಟು ಜನ ಕಾಮಾಖ್ಯ ದೇವಿಯ ಆರಾಧಕರು ಅಂತ ಅನ್ಸುತ್ತೆ. ಸೊ ಸಮಸ್ಯೆ ಮಾಡ್ತಾ ಇರೋರು ಆ ಥರದವರು ಅಂತ ಅನ್ಸುತ್ತೆ. ಇಲ್ಲಿ ಸಂಬಂಧಪಟ್ಟಂಗೆ ಎಲ್ಲೋ ಒಂದು ಕಡೆ ನೀವು ಕಳೆದು ಹೋಗಬಾರ್ದು, ನೀವು ಬೇರೆಯವರ ಷಡ್ಯಂತ್ರಕ್ಕೆ ಒಳಗಾಗದಿರೋ ಹಾಗೆ ನಿಮ್ಮನ್ನ ನೀವು ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಭೈರವಿ ದೇವಿಯ ಆಶೀರ್ವಾದ ಇದೆ. ಸೊ ಶ್ರೀ ಚಕ್ರ ಆರಾಧನೆನ ಮಾಡಿ ಅನ್ನುವಂಥದ್ದು ಇದೆ. ಮಾಡ್ತೀರಾ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸದ್ಯಕ್ಕೆ ನೆಗೆಟಿವಿಟಿ ಚಿಕ್ಕ ಮಕ್ಕಳಿರ್ಬೋದು, ಅಥವಾ ಹೆಣ್ಮಕ್ಳಿರ್ಬೋದು, ಅಥವಾ ವಯಸ್ಸಿನ ಹೆಣ್ಮಕ್ಳಿರ್ಬೋದು, ಇವರ ಎನರ್ಜಿ, ಗಂಡ್ಮಕ್ಳು ಕೂಡ ಇರ್ಬೋದು, ಇವರ ಎನರ್ಜಿ ಟ್ರ್ಯಾಪ್ ಎಲ್ಲೋ ಆಗ್ತಾ ಇದೆ. ಇಡೀ ವರ್ಲ್ಡಿಗೆ ಸಂಬಂಧಪಟ್ಟಂಗೆ, ಇಡೀ ಒಂದು ನಮ್ಮ ದೇಶಕ್ಕೆ ಅಥವಾ ಸದ್ಯದ ಪರಿಸ್ಥಿತಿಗೆ ಸಂಬಂಧಪಟ್ಟಂಗೆ ಹೇಳೋದಾದರೆ, ಈ ಒಂದು ದುಷ್ಟ ವಿದ್ಯೆ ಅಂತ ಹೇಳಲಿಕ್ಕಾಗೋದಿಲ್ಲ. ಸೊ ಆ ವಿದ್ಯೆನ ಅವರು ದುಷ್ಟ ಕೆಲಸಗಳಿಗೆ ಬಳಸ್ಕೊಳ್ತಿದ್ದಾರೆ. ಅಂಥವ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಬೇಕು ಅನ್ನುವಂಥದ್ದು ಇದೆ. ನಿಮ್ಮ ಮನೆಯ ಮಕ್ಕಳ ಬಗ್ಗೆ ಸ್ವಲ್ಪ ಹೆಚ್ಚಿನ ಗೌರವನ ಕೊಡಿ, ಅಥವಾ ಹೆಚ್ಚಿನ ಒಂದು ಆರೈಕೆನ
ಮಾಡಿ ಅವ್ರ ಬಗ್ಗೆ ಒಂದು ಎಚ್ಚರಿಕೆ ಇರಲಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮೆಲ್ಲ ಪ್ರಾರ್ಥನೆಗಳು ಖಂಡಿತವಾಗ್ಲೂ ಈಡೇರುತ್ತೆ ಅನ್ನುವಂಥದ್ದು ಕೂಡ ಇದೆ. ಆ ಭೈರವಿ ದೇವಿ ನಿಮ್ಮ ಜೀವನಕ್ಕೆ ಸಾಕಷ್ಟು ಒಳಿತನ್ನ ಮಾಡಿ ಕೊಡ್ತಾಳೆ ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ ಮೇಲ್ಮರುತ್ತು ಆದಿಪರಾಶಕ್ತಿಯ ಆಶೀರ್ವಾದ ಕೂಡ ಇರೋದ್ರಿಂದ ಆ ತಾಯಿ ನಿಮ್ಮ ಜೀವನಕ್ಕೆ ಯಾವುದೇ ತೊಂದರೆ ಆಗದೆ ಇರೋ ಹಾಗೆ ನೋಡ್ಕೊಳ್ತಾಳೆ ಅನ್ನುವಂಥದ್ದು ಕೂಡ ಇದೆ. ಸದ್ಯಕ್ಕೆ ಪಿತೃದೋಷಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ವಿಚಾರಗಳು ಇದೆ. ಒಂಚೂರು ಕಹಿ ಘಟನೆಗಳು ನಡಿಬಹುದು. ಸೊ ಏನು ಬರೀ ನೆಗೆಟಿವ್ ಹೇಳ್ತಾ ಇದ್ದಾರೆ ಅಂತ ಬೇಜಾರು ಮಾಡ್ಕೊಂಬೇಡಿ. ಇದು ನೆಗೆಟಿವಿಟಿ ಅಲ್ಲ, ಇದು ನಿಮ್ಗೆ ಒಂದು ಎಚ್ಚರಿಕೆ. ನಿಮ್ಮ ಐಡೆಂಟಿಟಿ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು. ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗತ್ತೆ. ನಿಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮ ಪಿತೃಗಳಿಗೆ ಒಂದು ಮುಕ್ತಿ ಕೊಡುವಂತಹ ಸಮಯ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂಚೂರು ನದಿ ಪ್ರವಾಹ, ನದಿ ನೀರಿನಲ್ಲಿ ಕೊರತೆ, ಬರಗಾಲ ತರದ್ದು ಬರಬಹುದು ಅನ್ನುವಂಥದ್ದು ಕೂಡ ಇದೆ. ನೀರಿಗಾಗಿ ಹಾಹಾಕಾರ ಬಂದ್ರೂ ಕೂಡ ಬರಬಹುದು ಅನ್ನುವಂಥದ್ದು ಕೂಡ ಇದೆ. ಮಹಾಲಕ್ಷ್ಮಿಯ ಆಶೀರ್ವಾದ ನಿಮ್ಮ ಜೀವನಕ್ಕೆ ಸಾಕಷ್ಟು ಬೆಳಕನ್ನ ತರುತ್ತೆ. ನಿಜವಾಗ್ಲೂ ಗಂಗಾದೇವಿ ನಿಮ್ಗೆ ಹೆಚ್ಚಿನ ಒಂದು ಭರವಸೆನ ಕೊಡ್ತಾಳೆ, ಆಶೀರ್ವಾದನ ಕೊಡ್ತಾಳೆ, ನಿಮ್ಮ ಜೀವನನ ಸ್ಥಗಿತ ಮಾಡ್ತಾಳೆ, ನೆಗೆಟಿವಿಟಿನ ನಿಲ್ಲಿಸುವಂತ ಪ್ರಯತ್ನನ ಗಂಗಾದೇವಿ ಕೂಡ ಮಾಡ್ತಾರೆ ಅನ್ನುವಂಥದ್ದು ಇದೆ. ಪಾರ್ವತಿ ದೇವಿ ಇದ್ದಾರೆ ಇಲ್ಲಿ. ಸೊ ಗೌರಿ ಗಣೇಶ ಇದ್ದಾರೆ. ಖಂಡಿತವಾಗ್ಲೂ ನಿಮ್ಗೆ ರಕ್ಷೆ ಇದೆ. ನಥಿಂಗ್ ಟು ವರಿ. ಆಯ್ತಾ? 32 ನಂಬರ್ ತುಂಬಾ ಇಂಪಾರ್ಟೆಂಟ್ ಇರಬಹುದು. ಅಗೇನ್ 5 ನಂಬರ್ ತುಂಬಾ ಇಂಪಾರ್ಟೆಂಟ್ ಇರಬಹುದು. 16 ನಂಬರ್ ತುಂಬಾ ಇಂಪಾರ್ಟೆಂಟ್ ಇರಬಹುದು. 2 ನಂಬರ್ ತುಂಬಾ ಇಂಪಾರ್ಟೆಂಟ್. 61 ನಂಬರ್ ತುಂಬಾ ಇಂಪಾರ್ಟೆಂಟ್. ಜೊತೆಗೆ 48 ನಂಬರ್ ತುಂಬಾ ಇಂಪಾರ್ಟೆಂಟ್. 61, 64, 62 ಓಕೆ, ಈ ನಂಬರ್ ಕೂಡ ಇಂಪಾರ್ಟೆಂಟ್ ಇದೆ ಅಂತ ಹೇಳ್ತಾ ಇದೆ. ಜೊತೆಗೆ ಪಾರ್ವತಿ ದೇವಿ ಇರೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಯಶಸ್ಸು ಅನ್ನೋದು ಬರುತ್ತೆ. ನಿಮ್ಮ ಶತ್ರುಗಳೆಲ್ಲರೂ ಕೂಡ ದೂರ ಆಗ್ತಾರೆ, ನಂಬಿ ನನ್ನನ್ನ ಅನ್ನುವಂಥದ್ದು ಇದೆ. ಖಂಡಿತವಾಗ್ಲೂ ಆ ತಾಯಿ ಶಕ್ತಿ ನಿಮ್ಗೆ ಯಾವಾಗ್ಲೂ ಪ್ರಸನ್ನಳಾಗಿ ಇರ್ತಾಳೆ. ನಿಮ್ಮ ಜೀವನದಲ್ಲಿ ಯಶಸ್ಸನ್ನ ಕೊಡ್ತಾಳೆ, ಮಗುನ ಕೊಡ್ತಾಳೆ. ಸಿಂಗಲ್ ಪೇರೆಂಟ್ಸ್ ಯಾರಿದ್ದೀರಾ ನಿಮ್ಗೂ ಕೂಡ ಸಾಕಷ್ಟು ಒಂದು ವಿವಾಹಕ್ಕೆ ಯೋಗ್ಯವಾದಂಥ ಪ್ರಪೋಸಲ್ನ ಕಳಿಸ್ಕೊಡ್ತಾರೆ. ಸಾಕಷ್ಟು ಒಂದಷ್ಟು ದಿನ ಬರಗಾಲ ಇರುತ್ತೆ, ಒಂದಷ್ಟು ದಿನ ಮತ್ತೆ ಒಳ್ಳೆ ಮಳೆ ಬೆಳೆ ಆಗತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಜೀವನನೂ ಹಾಗೆ ಒಂದಷ್ಟು ದಿನಗಳು ಅಪ್ಸ್ ಅಂಡ್ ಡೌನ್ಸ್ ಜಾಸ್ತಿ ಇರುತ್ತೆ, ಒಂದಷ್ಟು ದಿನ ಏನೂ ಇಲ್ದಿರೋ ಹಾಗೆ ಇರುವಂಥದ್ದು, ಒಂದಷ್ಟು ದಿನ ಎಲ್ಲವೂ ಇರೋ ಹಾಗೆ ಅನ್ಸೋವಂಥದ್ದು ಇದೆ. ಸೊ 2024 24 ನಿಮ್ದು ಶುರು ಆಗೋದೇ ಬೇರೆ ತರ, ಎಂಡ್ ಆಗೋದೇ ಬೇರೆ ತರ. ಸಾಕಷ್ಟು ಪಾಸಿಟಿವ್ ಆಗಿ ನಿಮ್ಮ 2024 ಬದಲಾಗತ್ತೆ ಅನ್ನುವಂಥದ್ದು ಇಲ್ಲಿ ಇದೆ. ಸೊ ಹಾಗಾಗಿ ಹೆಚ್ಚು ಬೇಜಾರು ಮಾಡ್ಕೊಳ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಬ್ಲೆಸ್ಸಿಂಗ್ಸ್ ಇದೆ. ಏಂಜಲ್ ಆಫ್ ಪ್ಯೂರಿಫಿಕೇಶನ್ ಇದೆ. ಸೊ ಹೌಲೈಟ್ ಅಂತ ಇದೆ. ಸೊ ಈ ಸ್ಟೋನನ್ನ ನೀವು ಬಳಸೋದ್ರಿಂದ ಅಥವಾ ಈ ಸ್ಟೋನನ್ನ ನೀವು ಉಪಯೋಗಿಸೋದ್ರಿಂದ ನಿಮ್ಗೆ ಒಳ್ಳೇದಾಗತ್ತೆ. ಹೆಚ್ಚು ನೀರನ್ನ, ಎಸ್ ಇವಾಗ ತಾನೇ ನೀರಿನ ಬಗ್ಗೆ ಮಾತಾಡ್ತಾ ಇದೆ, ಇಲ್ಲೂ ಕೂಡ ಅದೇ ಇದೆ ನೋಡಿ. ಪ್ಯೂರಿಫಿಕೇಶನ್ ಅಂದ್ರೂ ಕೂಡ ನೀರೇ ಆಗತ್ತೆ. ಸೊ ಹೆಚ್ಚು ನೀರನ್ನ ಕುಡೀರಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಸ್ನಾನನ ತುಂಬ ಸ್ಪೆಷಲ್ ಆಗಿ ಮಾಡ್ಕೊಡಿ ಅನ್ನುವಂಥದ್ದು. ಸ್ವಲ್ಪ ಫ್ಲೇವರಬಲ್ ಫ್ಲವರ್ ಅಂದರೆ ಮಿಂಟ್ಸ್ ಎಲ್ಲ ಸಿಗುತ್ತೆ, ಸೆಂಟ್ ಎಲ್ಲ ಸಿಗುತ್ತೆ, ಅದನ್ನೆಲ್ಲ ಹಾಕ್ಕೊಳ್ಳುವಂಥದ್ದು. ಎಲೆಗಳು, ಹೂಗಳನ್ನ ಹಾಕ್ಕೊಂಡು ಒಂದೊಳ್ಳೆ ಸ್ನಾನನ ಮಾಡಿ, ಸೋಕಿಂಗ್ ಬಾತ್ ಟಬ್ ಸ್ನಾನ ಆದರೂ ಮಾಡಿ. ಜೊತೆಗೆ ಸ್ವಿಮ್ ಮಾಡಬೇಕು ಅಂದರೆ ಸ್ವಿಮ್ ಮಾಡಿ ಅನ್ನುವಂಥದ್ದು ಇದೆ. ಜಸ್ಟ್ ನಿಮ್ಮ ಮೈಂಡ್ ಬಾಡಿನ ಹೈಡ್ರೇಟ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಮೇಂಟೈನ್ ಮಾಡಿ ನಿಮ್ಮ ಜೀವನದಲ್ಲಿ, ಕಾನ್ಷಿಯಸ್ ಆಗಿ ನಿಮ್ಮ ಲೆವೆಲ್ ಅಪ್ ಮಾಡ್ಕೊಳ್ಳಿ, ಡಿಟಾಕ್ಸಿಫೈ ಮಾಡ್ಕೊಳ್ಳಿ ಬಾಡಿ ಮೈಂಡನ್ನು, ನಿಮ್ಮ ಎಮೋಷನ್ಸ್ನ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಅಂತ ಇಲ್ಲಿ ತೋರಿಸ್ತಾ ಇದೆ. ಜೊತೆಗೆ ಈ ಸೊ ಇಲ್ಲಿ ರಾಮ ಅಂತ ಇದೆ, ಬಟ್ ಐ ಆಮ್ ರಾಮ ಅನ್ನುವಂಥ ರೀತಿಲಿ ಇದೆ. ಮೇ ಬಿ ನಿಮಗೆ ಶ್ರೀರಾಮನ ಆಶೀರ್ವಾದ ದೊರೆಯುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಬಹಳಷ್ಟು ಜನ ಕೆಲವರು ಶ್ರೀರಾಮನ ನೋಡಲಿಕ್ಕೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ವೇರ್ ಆರ್ ಯು ಬೀಯಿಂಗ್ ಕಾಲ್ ಟು ಜರ್ನಿ ಟು ಅಂತ ಇದೆ. ಸೊ ಯಾವುದೋ ಒಂದು ಕರೆ ಬಂದು ಸಡನ್ ಆಗಿ ನೀವು ಒಂದು ವಿದೇಶ ಯಾತ್ರೆ ಹೋಗ್ಬೋದು ಅಥವಾ ಬೇರೆ ಕಡೆ ಎಲ್ಲೋ ಪ್ರಯಾಣ ಹೋಗ್ತೀರಾ ಅನ್ನುವಂಥದ್ದು ಇದೆ. ಕೌನ್ಸಿಲ್ ಆಫ್ ಫ್ಲೈಟ್ಸ್ ಇದೆ.
ಪರಮಶಿವನ ಮಹಾಶಿವನ ಆಶೀರ್ವಾದ ಇದೆ ಇಲ್ಲಿ, ಪಾರ್ವತಿ ದೇವಿ ಇಲ್ಲಿ ಪರಮಶಿವನ ಆಶೀರ್ವಾದ ಇರೋದ್ರಿಂದ ನಿಮ್ಗೆ ಖಂಡಿತ ಒಳ್ಳೇದಾಗತ್ತೆ. ನಂಗೆ ಇಲ್ಲಿ ಸದ್ಗುರುಗಳು ಇದ್ ಮಾಡಿರುವಂತ ಸಪ್ತಲಿಂಗ ಅಂದ್ರೆ ಸಾರಿ ಸಪ್ತ ಚಕ್ರಗಳು ಇರುವಂತ ಆದಿಯೋಗಿ ಶಿವ, ಧ್ಯಾನಲಿಂಗ ಶಿವನ ಒಂದು ದರ್ಶನ ತರ ಇದೆ. ಸೊ ಕೆಲವು ಸತಿ ಕಾರ್ಡು ಎಷ್ಟು ಅಮೇಝಿಂಗ್ ಎನರ್ಜಿನ ಕೊಡುತ್ತೆ ಅಂದ್ರೆ ಅರ್ಥನೇ ಆಗೋದಿಲ್ಲ ಆ ಥರ. ಸೊ ಎಸ್, ಡಿವೈನ್ ನಿಮ್ ಜೊತೆ ಇರುತ್ತೆ. ಜೊತೆಗೆ ಹೆಲ್ಪರ್ಸ್ ಇಂದ ಒಂದಲ್ಲ ಒಂದ್ ರೀತಿಲಿ ನೀವೊಂದ್ ರೀತಿ ದೇವರ ಮಕ್ಕಳು, ದೇವರ ಮಗು ಅನ್ನುವಂಥ ರೀತಿಲಿ ನಿಜವಾಗ್ಲೂ ನಿಮ್ಗೆ ಎಲ್ಲಾ ರೀತಿಯ ರಕ್ಷಣೆ ಇದೆ, ಎಲ್ಲಾ ರೀತಿಲೂ ನಿಮ್ಗೆ ಒಂದು ಪಾಸಿಟಿವಿಟಿ ಇದೆ. ಯಾವುದಕ್ಕೂ ಹೆದರೋದು ಬೇಡ. ನಿಮ್ ಕಣ್ಣು ಕಾಣಿಸಲ್ಲ ನಿಮ್ಮ ರಕ್ಷಾ ದೇವತೆಗಳು, ಅಷ್ಟು ರಕ್ಷೆ ಕೊಡ್ತಾರೆ. ನಿಮ್ಮ ಗುರುಗಳ ಆಶೀರ್ವಾದ ಅಂತೂ ಜಾತಿ ಮತ ಧರ್ಮಗಳನ್ನ ಮೀರಿದಂತ ಪಂಥದಲ್ಲಿ ನೀವಿದ್ದೀರಾ. ನೀವೊಂದು ಸುಪ್ರೀಂ ಸೋಲ್ ಜೊತೆಗೆ ನೀವೊಂದು ಅವೇಕನ್ ಸೋಲ್ ಅಂದ್ರೆ ಹೇಗೆ ಅಂದ್ರೆ, ಇನ್ನೊಂದಿನ ಆಧ್ಯಾತ್ಮಿಕ ರೀಡಿಂಗ್ ಮಾಡಿದಾಗ ಹೇಳ್ತೀನಿ, ಒಂದು ಅವೇಕಿಂಗ್ ಸೋಲ್ ಇದ್ದೀರಾ. ಸೊ ಹಾಗಾಗಿ ತುಂಬಾನೇ ಬದಲಾವಣೆ ಇದೆ ನಿಮ್ ಜೀವನದಲ್ಲಿ. ಜೊತೆಗೆ ಒಂದು ಕಾರಣಕರ್ತ ಜನ್ಮರು ಅಂತಾರಲ್ಲ, ಆ ರೀತಿಲಿ ಇದೆ. ನಿಮ್ಮ ಪಾದಕ್ಕೆ ನನ್ನ ನಮನಗಳು. ಸೊ ನಿಮ್ಮ ಆಶೀರ್ವಾದ ಇರ್ಲಿ ಎಲ್ಲರ ಮೇಲೂ ಅಂತ ಆಶಿಸ್ತೀನಿ. ಜೊತೆಗೆ ನೀವು ಈ ಲೋಕನ ಬಿಲಾಂಗ್ ಮಾಡೋದೇ ಇಲ್ಲ. ಸೊ ಅಹಿಂಸಾ ಪರಮ ಧರ್ಮ ಅನ್ನುವಂಥ ರೀತಿಲಿ ಇದೆ. ಸೊ ಅಹಿಂಸೆಯ ಮಾರ್ಗನ ಆಯ್ಕೆ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಅಹಿಂಸೆಯಿಂದ ನಡೀರಿ, ಪ್ರಾಣಿ ಬಲಿನ ನಿಲ್ಲಿಸಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಗೆ ಗೊತ್ತಿದೆ ಯಾವುದು ಸರಿ ಯಾವುದು ತಪ್ಪು ಅಂತ. ಸೊ ನಿಮ್ಮ ಜೀವನದಲ್ಲಿ ಹಿಂಸೆ ಮಾಡ್ತಿದ್ದವರು ನಿಮ್ಗೆ ಇನ್ನು ಮುಂದೆ ಯಾವುದೇ ರೀತಿಯ ತೊಂದರೆ ಮಾಡದೆ ಇರೋ ಹಾಗೆ ನೋಡ್ಕೊಳ್ಳುವಂಥ ಒಂದು ಹೊಣೆಗಾರಿಕೆನ ನಿಮ್ಮ ಗುರುಗಳು ಹೊತ್ಕೊಳ್ತಾರೆ. ಹಾಗಾಗಿ ನಿಮ್ಗೆ ಒಂದು ಒಳ್ಳೇದು ಆಗತ್ತೆ. ಓಕೆ, ರಾಧಾದೇವಿ ಇದ್ದಾರೆ. ಸೊ ಸದ್ಯಕ್ಕೆ ನಿಮ್ಮ ಲವ್ ಲೈಫಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ವೆಯ್ಟಿಂಗ್ ಬರಬಹುದು, ಅಥವಾ ನೀವು ಅನ್ಕೊಂಡಿದ್ದಂಥ ರೀತಿಲಿ ನಿಮ್ಮ ಲವ್ ಲೈಫ್ ನಿಮ್ಗೆ ಸಿಗ್ದಿರಾ ಹೋಗ್ಬಹುದು. ಬೇರೆಯವ್ರ ಜೊತೆ ಮದುವೆ ಆಗುವಂತ ಸಾಧ್ಯತೆಗಳು ಇರಬಹುದು. ಸೊ ಹಾಗಾಗಿ ರಾಧಾದೇವಿಯ ಆರಾಧನೆ ಮಾಡಿ, ಇದರಿಂದ ನಿಮ್ಗೆ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಲೀಬ್ರಾ ಇದೆ, ತುಲಾ ರಾಶಿ ತುಂಬಾ ಇಂಪಾರ್ಟೆಂಟ್ ಇರಬಹುದು. ಸೊ ಕಾರ್ಪೊರೇಟ್ ವರ್ಡ್ ಇಂದ ನಿಮ್ಗೆ ಪ್ರಪೋಸಲ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ತುಂಬಾ ಒಳ್ಳೆ ಡಿಸಿಷನ್ ತಗೊಳ್ಬೇಕು ನೀವು, ಜನಗಳ ಬಗ್ಗೆ ಆಗಿರ್ಲಿ, ನಿಮ್ಮ ಲವ್ ಲೈಫ್ ಬಗ್ಗೆ ಆಗಿರ್ಲಿ, ಅಥವಾ ನಿಮ್ಮ ಕೆರಿಯರ್ ಬಗ್ಗೆ ಆಗಿರ್ಲಿ. ನೀವು ಒಂದು ಒಳ್ಳೆ ನಿರ್ಧಾರನ ತಗೊಳ್ಳೋದ್ರಿಂದ ನಿಮ್ಗೆ ಸಾಕಷ್ಟು ಪಾಸಿಟಿವ್ ಔಟ್ಕಮ್ ಸಿಗತ್ತೆ ಅನ್ನುವಂಥದ್ದು ಇದೆ. ನಿಮ್ಗೆ ಏನ್ ಸರಿ ಅನ್ಸುತ್ತೋ ಅದನ್ನ ಮಾಡಿ. ನಿಮ್ ಪಾರ್ಟ್ನರ್ ಬಗ್ಗೆ ಏನ್ ಸರಿ ಅನ್ಸುತ್ತೋ, ಏನ್ ಚೆನ್ನಾಗ್ ಅನ್ಸುತ್ತೋ, ನಿಮ್ಮ ರಿಲೇಶನ್ಶಿಪ್ ಬೆಟರ್ ಆಗ್ಲಿಕ್ಕೆ ನೀವೇನ್ ಪ್ರಯತ್ನನ ಪಡಬೇಕು ಅದನ್ನ ಮಾಡಿ. ಏನೂ ಮಾಡಕ್ ಆಗ್ತಿಲ್ಲ ಅಂದ್ರೆ ಒಂಚೂರು ಅವ್ರನ್ನ ಹೊಗಳಿ ಸರಿ ಹೋಗ್ಬಹುದು ಅನ್ನುವಂಥದ್ದು ಇದೆ. ವಿರ್ಗೋ ಇದೆ. ಸೊ ಎಸ್, ಇನ್ನೊಬ್ಬರಿಗೆ ಸೇವೆ ಮಾಡಬೇಕಾದಂಥದ್ದು ನಿಮ್ಮ ಕರ್ತವ್ಯ ಇದೆ. ಹಾಗಾಗಿ ಇನ್ನೊಬ್ಬರಿಗೂ ಕೂಡ ಸಹಾಯ ಮಾಡಿ. ಸಹಾಯ ಮಾಡೋಕ್ಕಿಂತ ಮುಂಚೆ ಸಾಕಷ್ಟು ಡೀಟೇಲ್ ತಿಳ್ಕೊಂಡು ಮಾಡಬೇಕಾ ಬೇಡವಾ ಅಂತ ನಿರ್ಧಾರ ಮಾಡಿ. ನಿಮಗೆ ಮಾಡಬೇಕು ಅನ್ಸಿದ್ರೆ ನೀವು ಅದನ್ನ ಮಾಡಿ ಮುಗಿಸಿ. ಇನ್ನೊಬ್ಬರಿಗೆ ಸಹಾಯ ಮಾಡುವಂಥದ್ದಕ್ಕೆ ಬೇರೆದೇ ಮೆಥಡ್ಸ್ ಇದೆ, ಬೇರೆದೇ ಹೀಲಿಂಗ್ ಪವರ್ ನಿಮ್ಮ ಜೊತೆ ಇದೆ. ಹಾಗಾಗಿ ಕೆಲವ್ರಿಗೆ ಹೀಲಿಂಗ್ ಇಂದ ಮಾಡಿ, ಕೆಲವ್ರಿಗೆ ಬೇರೆ ಬೇರೆ ವೇರಿಯೇಷನ್ ಅಲ್ಲಿ ಸಹಾಯ ಬೇಕಾಗಿರುತ್ತೆ. ಹಣಕಾಸಿನ ಸಹಾಯ, ಕೆಲವ್ರಿಗೆ ಡೈರೆಕ್ಟ್ ಆಗಿ ನಿಮ್ಮ ಮಾತಿನ ಸಹಾಯ, ನಿಮ್ಮ ಸಹಾಯದ ಸಹಾಯ, ಇದೆಲ್ಲವೂ ಕೂಡ ಬೇಕಾಗಬಹುದು. ಅದ್ರ ಕಡೆ ಗಮನನ ಹರಿಸಿ. ಜೊತೆಗೆ ರಿಸಲ್ಟ್ ಬಗ್ಗೆ ಯೋಚನೆ ಮಾಡಬೇಡಿ. ನಿಮ್ಗೆ ಸರಿ ಅನ್ಸಿದ್ರೆ ನೀವು ಮಾಡಿ ಮುಗಿಸಿ ಅನ್ನುವಂಥದ್ದು ಇಲ್ಲಿ ಇದೆ. ಎಸ್, ಧನಸ್ಸು ರಾಶಿಯವರು ಕೂಡ ಇಂಪಾರ್ಟೆಂಟ್ ಇರಬಹುದು. ಹೆಚ್ಚು ಅರ್ಥ ಮಾಡ್ಕೊಳ್ಳಿ ಸ್ವತಂತ್ರ ಅಂದ್ರೆ ಏನು ಅನ್ನುವಂಥದ್ದು. ನಿಮ್ಮ ಸ್ವತಂತ್ರನ ಯಾರಿಗೂ ಕಿತ್ಕೊಳ್ಳೋದಕ್ಕೆ ಅವಕಾಶನ ಕೊಡಬೇಡಿ. ಸೊ ನಿಮ್ಮ ಜೊತೆ ಯಾರು ಮಿಸ್ಬಿಹೇವ್ ಮಾಡದೆ ಇರೋ ಹಾಗೆ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನೀವು ಹೈಯೆಸ್ಟ್ ಐಡಿಯಾಸ್, ತುಂಬಾ ಐಡಿಯಾಸ್ ಇದೆ. ನೀವೊಂದು ರೂಲಿಂಗ್ ಮಾಡುವಂತ ಪ್ಲಾಂಟ್ ಇದೆ. ಸೊ ನೀವು ಬಿಟ್ರೆ ರಾಜ್ಯನೇ ಆಳ್ತೀರಾ, ಆ ರಾಜ್ಯನ ಆಳ್ಲಿಕ್ಕೆ ಬಿಡ್ತಾ ಇಲ್ಲ. ಸೊ ಹಾಗಾಗಿ ಸ್ವಲ್ಪ ಹೊರಗಡೆ ಹೋಗಿ ಸುತ್ತಾಡಿ, ಪ್ರಪಂಚ ಸುತ್ತಾಡ್ಕೊಂಬನ್ನಿ, ಬೇರೆ ಬೇರೆ ಜಾಗಗಳನ್ನ ಭೇಟಿ ಮಾಡಿ, ಒಂದು ಹೊಸತನನ ನಿಮ್ ಜೀವನಕ್ಕೆ ತಗೊಂಬನ್ನಿ ಅನ್ನೋದ್ರ ಜೊತೆಗೆ ತಗೊಂಬಂದೇ ಬರ್ತೀರಾ ಅಂತ ಇದೆ.
ಸೊ ಬ್ಯಾಲೆನ್ಸ್ ಅನ್ನುವಂಥದ್ದು ಇದೆ. 7th ಹೌಸ್ ಇದೆ, ಗ್ಯಾರಂಟಿ ಮದುವೆ ಆಗತ್ತೆ, ಲೈಫ್ ಪಾರ್ಟ್ನರ್ ಬರ್ತಾರೆ, ಬಿಸ್ನೆಸ್ ಚೆನ್ನಾಗಿ ಹೋಗುತ್ತೆ, ಕೆರಿಯರಲ್ಲೂ ಕೂಡ ಗ್ರೋತ್ ಬರುತ್ತೆ, ಬೇರೆ ಊರಿಂದ ನಿಮಗೆ ಪಾರ್ಟ್ನರ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಶನಿ ಮಹಾತ್ಮನ ಆಶೀರ್ವಾದ ಕೂಡ ನಿಮಗೆ ಇದೆ, ಜೊತೆಗೆ ನಿಮ್ಮ ಗುರುಗಳ ಆಶೀರ್ವಾದ ಕೂಡ ನಿಮ್ಮ ಜೊತೆ ಯಾವಾಗಲೂ ಇರುತ್ತೆ ಅನ್ನುವಂಥದ್ದು. ಡಿಗ್ನಿಟಿ ಇದೆ. ಸೊ ಜನಗಳ ಬಗ್ಗೆ ಅಥವಾ ಬೇರೆಯವರು ಆಡುವಂಥ ಮಾತುಗಳ ಬಗ್ಗೆ ನೀವು ಹೆಚ್ಚು ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ಸೊ ಸಾಕಷ್ಟು ಒಳ್ಳೆಯ ಒಂದು ಸಪೋರ್ಟಿಂಗ್ ಸಿಸ್ಟಮ್ ನಿಮಗೆ ಯೂನಿವರ್ಸ್ ಕಡೆ ಇರೋದ್ರಿಂದ, ಸೊ ಹಾಗಾಗಿ ಯೂನಿವರ್ಸ್ ನಿಮ್ಗೇನು ಬ್ಲೆಸ್ಸಿಂಗ್ಸ್ ಕೊಟ್ಟಿದೆ ಅದನ್ನು ತಗೊಂಡು ಮುಂದುವರಿರಿ ಅನ್ನುವಂಥದ್ದು ಇದೆ. ಜೊತೆಗೆ ಇಲ್ಲಿ ಹೆಚ್ಚು ಒಂದು ರೀತಿಯ ಬ್ಲೆಸ್ಸಿಂಗ್ಸ್ ನಿಮ್ಮ ಪೂರ್ವಜರ ಕಡೆಯಿಂದ ಇದೆ. ಸೊ ಹಾಗಾಗಿ ಆ ಪೂರ್ವಜರ ಆಶೀರ್ವಾದನ ನೀವು ಪಡ್ಕೊಳ್ತೀರಾ ಅನ್ನುವಂಥದ್ದು, ಅವರು ನಿಮಗೆ ಹೆಚ್ಚಿನ ಸಹಾಯಕರನ್ನ ಕಳಿಸ್ಕೊಡ್ತಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ. ಎಸ್, ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ. ಒಂಚೂರು ನಿಮ್ಮ ಜಗಳ, ಬ್ರೇಕಪ್ಪು, ಡೈವರ್ಸ್ ಕೇಸಿನ ಬಗ್ಗೆ ಸ್ವಲ್ಪ ವ್ಯವಹಾರಗಳು ನಡಿಬಹುದು. ಸ್ವಲ್ಪ ನೋಡ್ಕೊಳ್ಳಿ. ಥರ್ಡ್ ಪಾರ್ಟಿ ಸಿಚುವೇಶನ್ ಇಂದ ಹೊರಗೆ ಬರ್ಲಿಕ್ಕೆ ಏನ್ ಮಾಡಬೇಕು ಅಂತ ಪ್ರಯತ್ನನ ಪಡಿ. ಜೊತೆಗೆ ಬ್ರೇಕಪ್ ಮಾಡ್ಕೊಳ್ಬೇಕು ಅಥವಾ ಕೋರ್ಟಿಗೆ ಕೇಸ್ ಹಾಕಬೇಕು, ಡೈವರ್ಸ್ ತಗೊಳ್ಬೇಕು ಅಂದ್ರೆ ಯೋಚನೆ ಮಾಡಿ ಈ ಸಿಚುವೇಶನ್ ನ ಬಿಟ್ಟು ಆಮೇಲೆ ನಿಧಾನವಾಗಿ ಕೂತು ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಎಕ್ಸ್ನ, ನಿಮ್ಮ ಹಳೆ ಪಾಸ್ಟ್ನ ರಿಲೀಸ್ ಮಾಡಿ ಹೊಸ ರೀತಿಲಿ ನೀವು ಬೆಳವಣಿಗೆ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಈ ಸಿಚುವೇಶನ್ ಬೆಟರ್ ಆಗತ್ತೆ ಅನ್ನುವಂಥದ್ದು ಇದೆ. ಸಮಯಕ್ಕಿಂತ ಹೆಚ್ಚಿನ ಒಂದು ಹೀಲಿಂಗ್ ಸಿಗೋದಿಲ್ಲ. ಸೊ ಹಾಗಾಗಿ ಸಮಯಕ್ಕೆ ಸ್ವಲ್ಪ ಸಮಯನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಪ್ಲಾನ್ ಪ್ರಕಾರ ವರ್ಕ್ ಮಾಡಿ, ನಿಮ್ಮ ಪ್ಲಾನ್ ಏನಿದೆ ಅದ್ರ ಪ್ರಕಾರ ನೀವು ಕೆಲಸ ಮಾಡ್ಕೊಂಡು ಹೋಗ್ತಾ ಇರಿ, ಎಲ್ಲವೂ ಕೂಡ ಒಳ್ಳೇದಾಗತ್ತೆ. ನಿಮ್ಮ ಪ್ಲಾನ್ ತುಂಬಾ ಚೆನ್ನಾಗಿದೆ. ಪ್ರೊಫೆಷನಲ್ಸ್ನ ಮೀಟ್ ಮಾಡಿ, ಫೈನಾನ್ಷಿಯಲಿ ಕೂಡ ಸಾಕಷ್ಟು ಸಕ್ಸಸ್ನ ನೋಡ್ತೀರಾ. ಜೊತೆಗೆ ನಿಮ್ಮ ಒಂದು ಹಣ ಏನಿದೆ ಅಥವಾ ನಿಮ್ಮ ಒಂದು ಇನ್ಕಮ್ ಏನಿದೆ ಅದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಸಾಕಷ್ಟು ಸಕ್ಸಸ್ ಬರುತ್ತೆ, ಸಾಕಷ್ಟು ಸ್ಟೆಬಿಲಿಟಿ ಬರುತ್ತೆ, ತುಂಬಾ ಪವರ್ಫುಲ್ ಆಗಿ ನೀವು ಬದಲಾಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಹೆಚ್ಚಿನ ಒಂದು ವೇಗನ ನಿಮ್ಮ ಪ್ರೇಮ ಜೀವನ ಪಡ್ಕೊಳ್ಳುವಂಥ ಸಾಧ್ಯತೆ ಇದೆ. ನಿಮ್ಮ ಕೆರಿಯರ್ ಕೂಡ ತುಂಬಾ ಸ್ಪೀಡಲ್ಲಿ ಹೋಗುತ್ತೆ ಅನ್ನುವಂಥದ್ದು ಇದೆ. ಸ್ಟ್ರಾಂಗ್ ಕಮಿಟ್ಮೆಂಟ್ ಒಂದು ನಿಮ್ಮ ಜೀವನಕ್ಕೆ ಬರುತ್ತೆ. ತುಂಬಾ ಇಂಟೆಲಿಜೆಂಟ್ ಆಗಿ ಬಿಹೇವ್ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಕೆಲವರು ಡಾರ್ಜಿಲಿಂಗ್ಗೆ ಹೋಗ್ಬೋದು ಅನ್ನುವಂಥದ್ದು ಕೂಡ ಇದೆ. ಕೆಲವ್ರಿಗೆ ಏಜೆಂಟ್ ಹುದ್ದೆ ಕೂಡ ಸಿಗಬಹುದು. ಸೊ ತುಂಬಾ ಟೈಮ್ ಕ್ವಿಕ್ ಆಗಿ ಹೋಗ್ಬಿಡ್ತು 2024 ಅಂತ ಅನ್ಸುತ್ತೆ ನಿಮ್ಗೆ. ಜೊತೆಗೆ ತುಂಬಾ ಲಾಜಿಕ್ ಆಗಿ ಯೋಚನೆ ಮಾಡಿ, ಓವರ್ ಎಮೋಷನಲ್ ಆಗಿ ಯೋಚನೆ ಮಾಡಬೇಡಿ. ಸಡನ್ ಚೇಂಜಸ್ ಏನ್ ಬೇಕೋ ನಿಮ್ ಲೈಫಿಗೆ ಅಲ್ಲಲ್ಲೇ ಚೇಂಜ್ ಮಾಡ್ಕೊಳ್ತಾ ಮುಂದುವರ್ಸ್ಕೊಂಡು ಹೋಗಿ ಜೀವನಾನ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮ ಚಾಯ್ಸ್, ನಿಮ್ಮ ಹಾರ್ಟಿಗೆ ಏನ್ ಬೇಕು ಅನ್ನುವಂಥದ್ದು ಗೊತ್ತಿದೆ. ಹಾಗಾಗಿ ನಿಮ್ಮ ಹೃದಯಕ್ಕೆ ಏನ್ ಬೇಕು ಅದನ್ನ ಡೀಪ್ ಎಮೋಷನಲ್ ಕಮಿಟ್ಮೆಂಟ್ ಬೇಕಾ ಅಥವಾ ಜಸ್ಟ್ ಒಂದು ರಿಲೇಶನ್ಶಿಪ್ ಹೆಸರಿಗೆ ಬೇಕಾ ಅಥವಾ ಲೆಟ್ ಗೋ ರಿಲೇಶನ್ಶಿಪ್ ಬೇಕಾ, ಇದ್ರ ಬಗ್ಗೆ ಯೋಚನೆ ಮಾಡಿ. ಫಿಸಿಕಲ್ ರಿಲೇಶನ್ಶಿಪ್ ಆಯ್ಕೆ ಮಾಡ್ಕೊಳ್ಳೋದ್ಕಿಂತ ಹೆಚ್ಚಾಗಿ ನಿಮ್ಗೆ ಸರಿ ಅನ್ಸುವಂಥ ಪ್ರೀತಿ ಕೂಡ ಇನ್ವಾಲ್ವ್ ಇರುವಂಥ ವ್ಯಕ್ತಿಗಳನ್ನ ನಿಮ್ಮ ಜೀವನದಲ್ಲಿ ಇಟ್ಕೊಳ್ಳೋದ್ರಿಂದ, ನಿಮ್ಮ ಜೀವನಕ್ಕೆ ಅವರ ಜೀವನದಲ್ಲಿ ನಿಮ್ಗೆ ಅಥವಾ ನಿಮ್ಮ ಜೀವನದಲ್ಲಿ ಅವರಿಗೆ ಅವಕಾಶ ಕೊಡೋದ್ರಿಂದ ಒಳ್ಳೇದಾಗತ್ತೆ. ಸಾರಿ ಫಾರ್ ದ ವರ್ಡ್, ಮಿಸ್ ಆಗಿ ಕರೆಕ್ಟ್ ಪದನ ಕೂರಿಸ್ಲಿಲ್ಲ, ಹಾಗಾಗಿ ತಪ್ಪಾಗಿ ಕೇಳಿಸಿದ್ರೆ ಕ್ಷಮೆ ಇರಲಿ. ಓಕೆ, ನಿಮ್ಮ ಪ್ರೇಮನ ತುಂಬ ಪವರ್ಫುಲ್ ಆಗಿ ಇರುವಂಥ ಪ್ರೇಮನ ಹೇಗೆ ಉಪಯೋಗಿಸ್ಕೊಳ್ತೀರಾ, ಯಾರ ಜೊತೆ ನಿಮ್ಮ ಪ್ರೇಮ ಜೀವನನ ಹಂಚ್ಕೊಳ್ತೀರಾ, ಇದು ತುಂಬ ಇಂಪಾರ್ಟೆಂಟ್. ನೀವು ನಿರ್ಧಾರ ಮಾಡಿ. ಸೊ 10-10 ನಂಬರ್ ಇದೆ. ಸೊ ಸೆಲ್ಫ್ ಲವ್ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಚಿಕ್ಕ ವಯಸ್ಸಿಂದ ಮನಸ್ಸಲ್ಲಿ ಕೂತಿರುವಂಥ ಭಯಗಳನ್ನೆಲ್ಲ ಹೋಗ್ಲಿಕ್ಕೆ ಬಿಡಿ ಅನ್ನುವಂಥದ್ದು ಇದೆ. ಸೊ 6 ಇದೆ. ಸೊ ಬಿಹೈಂಡ್ ಇಲ್ಯೂಷನ್ ಇದೆ. ಸೊ ನಿಮ್ಮ ಜೀವನ ನೋಡುವಂಥ ದೃಷ್ಟಿಕೋನನ ಬದಲಾಯಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ 5 ಕೂಡ ಇದೆ. ಸೊ ವೈಲೆಟ್ ಫ್ಲೇಮ್ ಆಕ್ಟಿವೇಶನ್ ಅಂತ ಇದೆ. ನಿಮ್ಮ ಚಕ್ರ ಬ್ಯಾಲೆನ್ಸ್ನ ಮಾಡ್ಕೊಳ್ಳೇಬೇಕಾದಂಥ ಅಗತ್ಯ ಅನಿವಾರ್ಯತೆ ಇರೋದ್ರಿಂದ ನಿಮ್ಮ ಚಕ್ರಗಳನ್ನ ಆದಷ್ಟು ಬೇಗ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು.
ಕ್ವೀನ್ ಆಫ್ ಕಪ್ ಇದೆ. ಖಂಡಿತವಾಗ್ಲೂ ಮದುವೆ ವಿಚಾರದಲ್ಲಿ ಒಳ್ಳೊಳ್ಳೆ ಆಫರ್ ಬರುವಂಥದ್ದು, ಜಾಬ್ ಪ್ರಪೋಸಲ್ ಬರುವಂಥದ್ದು, ಮ್ಯಾರೇಜ್ ಪ್ರಪೋಸಲ್ ಬರುವಂಥದ್ದು, ಜಾಬಲ್ಲಿ ಇರೋರಿಗೆ ಜಾಬಲ್ಲಿ ಇರೋರೇ ಪ್ರಪೋಸ್ ಮಾಡುವಂಥದ್ದು ಕೂಡ ಇದೆ. ಸಾಕಷ್ಟು ಪ್ಲಾನ್ಸ್ ಇದೆ, ಅದೆಲ್ಲವೂ ಕೂಡ ಆಗತ್ತೆ. ಜೊತೆಗೆ ಪಾಪು ಕೂಡ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಕನ್ಫ್ಯೂಷನ್ಸ್ ಇದೆ, ಸಾಕಷ್ಟು ಅವಕಾಶಗಳು ಇದೆ. ಎರಡರ ಮಧ್ಯೆ ಯಾವುದನ್ನ ಆಯ್ಕೆ ಮಾಡ್ಕೊಳ್ತೀರಾ ನಿಮಗ್ ಬಿಟ್ಟಂತ ವಿಚಾರ. ಆದ್ರೆ ಎಲ್ಲೋ ಒಂದ್ ಕಡೆ ನಿಮಗ್ ನೀವು ಮೋಸ ಮಾಡ್ಕೊಂಡ್ಲಿಲ್ಲ ಅಂದ್ರೆ ಬೆಟರ್ ಇದೆ. ಜೊತೆಗೆ ಪ್ರೀತಿ ವಿಚಾರದಲ್ಲೂ ಕೆಲವು ಮೋಸ ನಿಮಗ್ ನೀವೇ ಮಾಡ್ಕೊಳ್ತೀರಾ, ಅಪ್ರಾಮಾಣಿಕರನ್ನ ತುಂಬಾ ನಂಬಿಡ್ತೀರಾ ಅನ್ನುವಂಥದ್ದು ಇದೆ. ಅಂಥವರಿಗೆ ನಿಮ್ ಜೀವನದಲ್ಲಿ ಅವಕಾಶನ ಕೊಡಬೇಡಿ ಅನ್ನುವಂಥದ್ದು ಇದೆ. ಫ್ಯಾಮಿಲಿ ಇಶ್ಯೂಸ್ ಇದೆ, ಫ್ಯಾಮಿಲಿ ಇಶ್ಯೂಸ್ ಅನ್ನ ಸಾಲ್ವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಫೈನಾನ್ಷಿಯಲಿ ಸಾಕಷ್ಟು ಸಕ್ಸಸ್ ಅನ್ನ ನೋಡ್ತೀರಾ. ಅದ್ರ ಜೊತೆಗೆ ನಿಮ್ಗೆ ನಿಮ್ಮ ಆಸ್ತಿಗೆ ಸಂಬಂಧಪಟ್ಟಂಗೆ ಹೆಚ್ಚಿನ ಅನುಕೂಲಗಳು ಆಗೋದ್ರಲ್ಲಿ ಇದೆ ಅನ್ನುವಂಥದ್ದು ಕೂಡ ಇದೆ. ದ ಲವರ್ಸ್ ಇರೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಆ ಒಂದು ಫೈನಾನ್ಷಿಯಲ್ ಗ್ರೋತ್ ಜೊತೆಗೆ ಲವ್ ರಿಲೇಶನ್ಶಿಪ್ ಅಲ್ಲೂ ಕೂಡ ಸಾಕಷ್ಟು ಗ್ರೋತನ್ನ ನೋಡ್ತೀರಾ ಅನ್ನುವಂಥದ್ದು ಇದೆ. ನಿಮ್ಮ ಜೀವನ ನಿಮ್ಮ ಇಷ್ಟ, ನಿಮಗೆ ಯಾರು ಹೆಚ್ಚು ಇಷ್ಟ ಆಗ್ತಾರೆ ಅವರನ್ನ ಆಯ್ಕೆ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಪಾಸ್ಟ್ ಲೈಫ್ ಕನೆಕ್ಷನ್ ಇದೆ, ಸೊ ರೀಕನ್ಸಿಲೇಷನ್ ಇದೆ. ಖಂಡಿತವಾಗ್ಲೂ ನಿಮ್ಮ ಎಕ್ಸ್ ವಾಪಸ್ ಬರ್ತಾರೆ, ನಿಮ್ಮ ಪ್ರೇಮಿ ನಿಮ್ಮ ಜೀವನಕ್ಕೆ ವಾಪಸ್ ಬಂದು ಸ್ಟ್ರಾಂಗ್ ಕಮಿಟ್ಮೆಂಟ್ ಕೊಡುವಂತ ಸಾಧ್ಯತೆಗಳು ಕೂಡ ಇದೆ. ಸಾಕಷ್ಟು ಅಟ್ರಾಕ್ಷನ್ ಇದೆ, ತುಂಬಾ ಅಟ್ರಾಕ್ಟಿವ್ ಆಗಿ ನೀವು ಕಾಣಿಸ್ಲಿಕ್ಕೆ ಶುರು ಮಾಡ್ತೀರಾ. ಜೊತೆಗೆ ಬೇರೆಯವರು ಕೂಡ ನಿಮ್ಮ ಲವ್ ಲೈಫ್ ಬಗ್ಗೆ ಹೆಚ್ಚು ಅಟ್ರಾಕ್ಟ್ ಆಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಅನ್ರಿಕ್ವೈರ್ಡ್ ಲವ್ ಇದೆ, ಸೊ ಎಲ್ಲೋ ಒಂದ್ ಕಡೆ ಕಾಂಪ್ರಮೈಸ್ ಆಗ್ಬೇಕಾದಂತ ಪರಿಸ್ಥಿತಿಗಳು ಬರಬಹುದು, ಬಟ್ ನಿಮ್ಗೆ ಬಿಟ್ಟಂತ ವಿಚಾರ. ಯು ಆರ್ ರೆಡಿ ಅಂತ ಇದೆ, ನೀವು ಫಸ್ಟ್ ರೆಡಿ ಆಗಿ ಅನ್ನುವಂಥದ್ದು ಇದೆ. ಬಿ ಅರೆಸ್ಟಿವ್ ಅಂತ ಇದೆ, ನಿಮ್ಮ ಜೀವನನ ಯಾರು ದುರುಪಯೋಗ ಪಡಿಸ್ಕೊಳ್ದಿರೋ ಹಾಗೆ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು. ಬಿಗ್ ಹ್ಯಾಪಿ ಚೇಂಜ್ ಇದೆ ನಿಮ್ಮ ಲೈಫಲ್ಲಿ, ಸೊ ಹಾಗಾಗಿ ಎಕ್ಸ್ಪೆಕ್ಟ್ ಮಾಡಿ ಬಿಗ್ ಹ್ಯಾಪಿ ಚೇಂಜ್. ಯಾವಾಗ ಬರುತ್ತೆ ಬಿಗ್ ಹ್ಯಾಪಿ ಚೇಂಜ್? ವೆನ್ ಯು ಆರ್ ರೆಡಿ. ನೀವು ರೆಡಿ ಆದಾಗ, ಬಿ ಅರೆಸ್ಟಿವ್, ನಿಮ್ಮ ಪವರಿಗೆ ನೀವು ಬಂದಾಗ. ಸೊ ಇನ್ನೊಬ್ರು ನಮ್ಮನ್ನ ದುರುಪಯೋಗ ಪಡಿಸ್ಕೊಳ್ದಿರೋ ಹಾಗೆ ನಮ್ಮನ್ನ ನಾವು ಕಾಪಾಡ್ಕೊಂಡು ಅಂದ್ರೆ ಅದೇ ನಮ್ಮ ಪವರಿಗೆ ನಾವು ಬರೋ ಅಂಥದ್ದು. ಸ್ವಲ್ಪ ಕೋಪನ, ಸ್ವಲ್ಪ ಜಗಳನ, ಸ್ವಲ್ಪ ಅನಾರೋಗ್ಯನ ದೂರ ಮಾಡ್ಕೊಳ್ಳಿ, ಇನ್ನೆಲ್ಲವೂ ಕೂಡ ಸರಿ ಹೋಗುತ್ತೆ. ಸೊ ಮೇ ಬಿ ಜೂನ್ 21ರಿಂದ ಜುಲೈ 1 ನೀವು ಅನ್ಕೊಂಡಿರುವಂಥ ಕೆಲಸಗಳು ಆಗತ್ತೆ, ಇಲ್ಲ ಅಂದ್ರೆ 2 ತಿಂಗಳ ಒಳಗೆ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಕೆಲವರಿಗೆ ಇನ್ ಫ್ಯೂ ಡೇಸ್, ಆದಷ್ಟು ಬೇಗ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಕೆಲವರಿಗೆ ಜೂನ್ 1ರಿಂದ ಜೂನ್ 10 ನೀವು ಅನ್ಕೊಂಡಿರುವಂತ ಕೆಲಸ ಆಗತ್ತೆ. ಸೊ ಇನ್ ಕೆಲವರಿಗೆ 9 ದಿನಗಳ ಒಳಗೆ, ಈ ರೀಡಿಂಗ್ ನೋಡಿ 9 ದಿನಗಳ ಒಳಗೆ ನೀವು ಅನ್ಕೊಂಡಿರುವಂತ ಕೆಲಸ ಆಗುವಂತ ಸಾಧ್ಯತೆ ಇದೆ. ಸೊ ಇನ್ ಕೆಲವರಿಗೆ 7 ವಾರಗಳಲ್ಲಿ ಆಗತ್ತೆ, ಇಲ್ಲ ಅಂದ್ರೆ ಆಗಸ್ಟ್ 12ರಿಂದ ಆಗಸ್ಟ್ 22 ಒಳಗೆ ನೀವು ಅನ್ಕೊಂಡಿರುವಂತ ಕೆಲಸ ಆಗತ್ತೆ. ಸೊ ನಿಮ್ಮಲ್ಲಿ ಬಹಳಷ್ಟು ಜನ ಸ್ಟಾರ್ ಸೀಡ್ ಇದ್ದೀರಾ. ಸೊ ನಿಮ್ಮ ಹೆಸರಿನ ನಕ್ಷತ್ರ ಒಂದು ನಿಮ್ಮ ಕಣ್ಣಿಗೆ ನಿಜವಾಗ್ಲೂ ಗೋಚರ ಆಗತ್ತೆ. ಇದನ್ನ ಯಾರು ನೋಡ್ತಾ ಇದ್ದೀರಾ, ಇದು ಅಕ್ಷರಶಃ ನಿಜ ಅಂತ ನಿಮ್ಮ ಸ್ಟಾರ್ ಹೇಳ್ತಾ ಇದೆ. ಸೊ ಖಂಡಿತವಾಗ್ಲೂ ನಿಮ್ಮ ಹೆಸರಿನ ನಕ್ಷತ್ರ ನಿಮ್ಗೆ ಕಾಣಿಸುತ್ತೆ. ಅದು ಹೇಗೆ ಕಂಡುಹಿಡಿಯೋದು ನನಗೆ ಗೊತ್ತಿಲ್ಲ, ಬಟ್ ಅದು ಆಗತ್ತೆ ಅನ್ನುವಂಥದ್ದು ಇದೆ. ಜನವರಿ 20ರಿಂದ ಫೆಬ್ರವರಿ 18 ನೀವು ಅನ್ಕೊಂಡಿರುವಂತ ಕೆಲಸ ಆಗತ್ತೆ. Setting goal is the first step to tuning in invisible into the visible ಅಂತ ಇದೆ. ಸೊ ಫಸ್ಟ್ ನಿಮ್ಮ ಒಂದು ಸ್ಟೆಪ್ ಏನ್ ಗೋಲ್ ಇದೆ ಅದನ್ನ ಸೆಟ್ ಮಾಡಿ, ಆಮೇಲೆ ಅದನ್ನ ಅಚೀವ್ ಮಾಡಿ ಅನ್ನುವಂಥದ್ದು ಇದೆ. 888 999 ಇದೆ. ಸೊ ಎಸ್, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ 888 999. ಸೊ ಬ್ಯಾಲೆನ್ಸ್ ಮಾಡಿ, ರಿಲೀಸ್ ಮಾಡಿ ಎನರ್ಜಿನ ಅನ್ನುವಂಥದ್ದು ಇದೆ. ಎಲ್ಲವೂ ಕೂಡ ಪಾಪಪ್ ಕಾರ್ಡ್ಸೇ, ಯಾವುದನ್ನು ಕೂಡ ನಾನು ನೋಡಿರ್ಲಿಲ್ಲ, ಬಟ್ ಟೈಮ್ ಸೇವ್ ಆಗಲಿ ಅಂತ ಹೀಗೆ ಮುಂಚೆನೆ ಮಾಡಿದೆ, ಇನ್ನು ಲೇಟ್ ಆಗುತ್ತೆ ಅಂತ. ಈಗ ಇದು ಫಾರ್ಚುನ್ ಕಾರ್ಡ್ಸಿಂದ ನಿಮ್ಗೇನು ಬರುತ್ತೆ 24ಗೆ ನೋಡೋಣ. ಸ್ಟಾರ್ ಇದೆ, ಅಗೇನ್ ಸ್ಟಾರ್ ಇದೆ ನೋಡಿ. ನಿಜವಾಗ್ಲೂ ನೀವು ಸ್ಟಾರ್ ಸೀಡ್ ಇದ್ದೀರಾ, ಗ್ಯಾರಂಟಿ ಸಕ್ಸಸ್ ಇದೆ, ಗ್ಯಾರಂಟಿ ಸಕ್ಸಸ್ ಇದೆ. ಅಗೇನ್ ಫ್ಲಾಗ್ ಇದೆ, ಡು ನಾಟ್ ಬಿ ಅಟೆಂಪ್ಟ್ ಲವರ್ ಯುವರ್ ಸ್ಟ್ಯಾಂಡರ್ಡ್ ಅಂತ ಇದೆ. ನಿಮ್ಮನ್ನ ನೀವು ಕೆಳಗೆ ಮಾಡಬೇಡಿ. ನಿಮ್ಮ ಎನರ್ಜಿ ಇರಬಹುದು, ನಿಮ್ಮ ಲೆವೆಲ್ ಇರಬಹುದು, ಯಾವಾಗಲೂ ಹೈಯರ್ ಲೆವೆಲಲ್ಲೇ ಇರಬೇಕು ಅನ್ನುವಂಥದ್ದು ಇದೆ. ಸೊ ಫೈನಾನ್ಷಿಯಲ್ ವಿಚಾರದ ಕಡೆ ಸ್ವಲ್ಪ ಗಮನನ ಕೊಡಿ. ದುಡ್ಡನ್ನ ಯಾರಾದರೂ ಕಳ್ತನ ಮಾಡ್ಕೊಳ್ಬಹುದು, ಅಥವಾ ದುಡ್ಡಿನ ವಿಚಾರದಲ್ಲಿ ಸ್ವಲ್ಪ ಮೋಸ ನಡಿಬಹುದು ಅನ್ನುವಂಥದ್ದು ಕೂಡ ಇದೆ. ಸೊ ಬಿ ಕೇರ್ಫುಲ್. ಓಕೆ,
ದುಡ್ಡಿನ ವಿಚಾರದಲ್ಲಿ. ಜೊತೆಗೆ ಸ್ಪಿರಿಚುವಲಿ ಡೆವಲಪ್ಮೆಂಟ್ ಬರುವಂಥ ಸಾಧ್ಯತೆ ಇದೆ. ಸಾಕಷ್ಟು ಅರ್ಥ ಮಾಡ್ಕೊಳ್ತೀರಾ, ಸೀಕ್ರೆಟ್ ಅಡ್ಮೈರ್ಸ್ ಇರ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಏನೋ ಒಂದು ಸಿಹಿ ಸುದ್ದಿ ಬರುತ್ತೆ, ಕಾಯ್ತಾ ಇರಿ ಅನ್ನುವಂಥದ್ದು ಇದೆ. ಸೊ ಸಾಕಷ್ಟು ಹೊಸ ಅವಕಾಶಗಳು ನಿಮ್ಮ ಜೀವನಕ್ಕೆ ಬರುತ್ತೆ ಅನ್ನುವಂಥದ್ದು. ಜೊತೆಗೆ ಹೊಸ ಅವಕಾಶಗಳು ಹೊಸ ದಾರಿನ ನಿಮ್ಮನ್ನ ಕರ್ಕೊಂಡು ಹೋಗುತ್ತೆ. ಜೊತೆಗೆ ಒಂದು ಹೊಸ ಸೇತುವೆ ಕೂಡ ನಿರ್ಮಾಣ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಡಿ, ಚಿಂತೆ ಮಾಡೋದ್ರಿಂದ ಏನು ಉಪಯೋಗ ಇಲ್ಲ. ಫೈನಾನ್ಷಿಯಲಿ ಸಕ್ಸಸ್ ಸಿಗತ್ತೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಇರುವಂಥ ಪರಿಸ್ಥಿತಿಯಿಂದ ಹೊರಗೆ ಬರುವಂಥ ಪ್ರಯತ್ನನ ಮಾಡಿ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ. ಸೊ ಹಾಗಾಗಿ ತುಂಬಾ ಇಂಪಾರ್ಟೆಂಟ್ ಇದೆ. ಸೊ ಎಸ್, ಸರಿಯಾಗಿ ಪ್ಲಾನ್ ಮಾಡಬೇಕಾಗಿರೋಂಥ ಅಗತ್ಯ ಇದೆ ಅನ್ನುವಂಥದ್ದು ಇದೆ. ಆಗಸ್ಟ್ ಮಂತು ತುಂಬಾ ಇಂಪಾರ್ಟೆಂಟ್ ಇರಬಹುದು, ಅಥವಾ ಆಗಸ್ಟ್ ಮಂತಲ್ಲಿ ನೀವು ಅನ್ಕೊಂಡಿರುವಂಥ ಕೆಲಸ ಕಾರ್ಯಗಳು ಆಗಬಹುದು. ಏಪ್ರಿಲ್ ಮಂತ್ ಕೂಡ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಜೊತೆಗೆ ಸಾಕಷ್ಟು ಹ್ಯಾಪಿನೆಸ್ ನಿಮ್ಮ ಲೈಫಿಗೆ ಬರುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ. ಓಕೆ, ಸಾಕಷ್ಟು ಅವಕಾಶಗಳು ಬರುತ್ತೆ. ಸಾಕಷ್ಟು ಅವಕಾಶಗಳು ಕೈ ತಪ್ಪಿ ಹೋಯ್ತು ಅಂದ್ರೆ ಚಿಂತೆ ಮಾಡಬೇಡಿ. ಕೆರಿಯರಲ್ಲೂ ಕೂಡ ಸಾಕಷ್ಟು ಗ್ರೋತನ್ನ ನೀವು ನೋಡ್ತೀರಾ ಅನ್ನುವಂಥದ್ದು ಇದೆ. ಸೊ ಸಾಕಷ್ಟು ಸಕ್ಸಸ್ ಇದೆ. ಗೋಲ್ಡ್ ಫಿಶನ್ನ ತಗೊಂಡ್ಬರ್ತೀರಾ, ಒಂದು ಎಚ್ಚರಿಕೆ ಇದೆ. ಸಾಕಷ್ಟು ಗಾಸಿಪ್ ಕೂಡ ನಿಮ್ಮ ಜೀವನದಲ್ಲಿ ಬರ್ತಾ ಇರುತ್ತೆ. ಹೊಸ ಜೀವನಕ್ಕೆ, ಹೊಸ ಮನೆಗೆ ಹೋಗ್ತೀರಾ ಅನ್ನುವಂಥದ್ದು ಇದೆ. ಒಂದಷ್ಟು ಪ್ಲಾನ್ಗಳು ಮಾತ್ರ ಸಕ್ಸಸ್ಫುಲ್ ಆಗೋದಿಲ್ಲ, ಯಾಕೆ ಅಂದರೆ ಆ ಪ್ಲಾನ್ ಸರಿಯಾಗಿ ಪ್ಲಾನ್ ಮಾಡಿರೋದಿಲ್ಲ, ಆ ಕಾರಣಕ್ಕಾಗಿ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ. ಓಕೆ, ಸೊ ಲೆಟರ್ಸ್ ನೋಡೋಣ. ನಿಮ್ಮ ರಾಶಿ ಉಂಗುರನ ಧರಿಸ್ಕೊಳ್ಳಿ, ಇದರಿಂದ ನಿಮಗೆ ಹೆಚ್ಚು ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ವೆಡ್ಡಿಂಗ್ ರಿಂಗ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಎಸ್, ನೆಗೆಟಿವಿಟಿಯಿಂದ ನಿಮಗೆ ಒಂದು ಪಾಸಿಟಿವ್ ರಕ್ಷಣೆ ಕೂಡ ಇದೆ. ಹಾರ್ಟ್ ಚಕ್ರನ ಹೀಲ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಡೈಮಂಡ್ ಗಿಫ್ಟ್ ಕೂಡ ಬರ್ಬೋದು. ಮಹಾಲಕ್ಷ್ಮಿಯ ಆಶೀರ್ವಾದ ಇದೆ. ಸೊ ನಿಮ್ಮ ಫ್ಯಾಮಿಲಿ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಏಜ್ ಡಿಫ್ರೆನ್ಸ್ ಇರೋವಂಥವ್ರು ಮದುವೆ ಆಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸಿಂಗಲ್ ಪೇರೆಂಟಿಗೆ ಮ್ಯಾರೇಜ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಹನಿಬಿ ಬಿಸ್ನೆಸ್ ಚೆನ್ನಾಗಿ ಹೋಗುತ್ತೆ. ಜೊತೆಗೆ ರೈನ್ಬೋ ಕಾಲೋನಿ ಅಂತ ಏನೋ ಕೇಳಿಸ್ತಾ ಇದೆ, ಅದು ಕೂಡ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಓಕೆ, ಜಾಸ್ತಿ ಸಕ್ಸಸ್ನ ರಿಲೇಶನ್ಶಿಪ್ಪಲ್ಲಿ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. 9, 8, 7, 12, 10, 11 ನಂಬರ್ ಇಂಪಾರ್ಟೆಂಟು. ಕುಂಭ, ತುಲಾ ಮತ್ತು ಇದು ಯಾವ ರಾಶಿ ಅಂತ ನೆನಪು ಬರ್ತಾ ಇಲ್ವಲ್ಲ, ಮೀನ ರಾಶಿ ಮತ್ತು ಯಾವುದು ಅಯ್ಯೋ ಕನ್ಯಾ ರಾಶಿ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಸೊ ಸೂರ್ಯ, ಚಂದ್ರ, ಗ್ರಹಗತಿಗಳಿಗೆ ಒಂಚೂರು ಶಾಂತಿನ ಮಾಡಿಸ್ಕೊಳ್ಳಿ, ಶನಿ ಶಾಂತಿ ಮಾಡಿಸ್ಕೊಳ್ಳಿ, ಇದರಿಂದ ಕೂಡ ಹೆಚ್ಚಿನ ಒಳ್ಳೇದಾಗತ್ತೆ. ಜೊತೆಗೆ ಇಲ್ಲೊಂದು ಬರ್ಡ್ ಇದೆ, ಅದೃಷ್ಟದ ಕೀಲಿಕೈ ನಿಮ್ಮ ಜೊತೆ ಇದೆ. ಹ್ಯಾಪಿ ಫ್ಯಾಮಿಲಿ ನಿಮ್ದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಓಕೆ, ಸೊ ಲೆಟರ್ಸ್ ನೋಡೋದಾದ್ರೆ DU, ದುಬೈಗೆ ಯಾರೋ ಹೋಗ್ಬೋದು. ಡೂಪ್ಲಿಕೇಟ್ ಫೈಲ್ಸ್ನೆಲ್ಲ ಡಿಲೀಟ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ FM ಅಲ್ಲಿ ನೀವು ಫೇಮಸ್ ಆಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಮುಂಬೈ ಇಂಡಿಯನ್ಸ್ ಅಂತ ಕೇಳ್ತಾ ಇದೆ. ಜೊತೆಗೆ 4th ಸ್ಟ್ಯಾಂಡರ್ಡ್ ಏನು ಇಂಪಾರ್ಟೆಂಟ್ ಇರಬಹುದು. MZR, ಓಕೆ, RA, ಮಿಸ್ಟರ್ ಇಂಡಿಯಾ ಅಥವಾ ಮಿಸ್ಟರ್ ಇದಕ್ಕೆ ಸಂಬಂಧಪಟ್ಟಂಗೆ ಏನೋ ಒಂದು ಮಿಸ್ಟರ್ ಅಂಡ್ ಮಿಸ್ಟರ್ ರಾಮಾಚಾರಿ ಅಂತ ಕೇಳಿಸ್ತಾ ಇದೆ. ಸೊ ಅದೊಂದು ವಿನ್ ಮಾಡ್ತೀರಾ, ಯಾರೋ ಮಿಸ್ಟರ್ ಇಂಡಿಯಾ ಅಥವಾ ಮಿಸ್ಟರ್ ಇಂಟರ್ನ್ಯಾಷನಲ್ನ ವಿನ್ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಎಸ್, ಸಾಕಷ್ಟು ಸಕ್ಸಸ್ಸನ್ನ ನೋಡ್ತೀರಾ ಅನ್ನುವಂಥದ್ದು ಇಲ್ಲಿ ಇದೆ. ಜೊತೆಗೆ ಸಮಥಿಂಗ್ ಈಸ್ ಆಲ್ಕೋಹಾಲಿಗೆ ಸಂಬಂಧಪಟ್ಟಂಗೆ ಮತ್ತು CEO ಆಗೋದಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಮಾಹಿತಿ ಇದೆ, ಏನು ಅಂತ ಗೊತ್ತಾಗ್ತಾ ಇಲ್ಲ. ಮತ್ತು ಒಂದು ಪ್ರಸಿದ್ಧ ಧಾರ್ಮಿಕ ಕೇಂದ್ರದ ಬಗ್ಗೆ ಒಂದು ಕೋರ್ಟ್ ಕೇಸ್ ಆಗಿ ಕೆಲವರಿಗೆ ಜೈಲು ಶಿಕ್ಷೆ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಓಕೆ, ಸೊ DUFMMIVU
ZMRHACJQ ಇದೆ. ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ. ಇಷ್ಟ ಆದರೆ ನಿಮ್ಮೆಲ್ಲರ ಆಶೀರ್ವಾದ ವಾಗ್ದೇವಿ ಕನ್ನಡ ಚಾನಲ್ ಮೇಲೆ ಇರಲಿ, ಹಾಗೆ ನಿಮ್ಮ ಅಭಿಮಾನಿ ಕಮಲಾಕ್ಷಿ ಮೇಲೂ ಇರಲಿ. ಸೊ ಆ ವಾಗ್ದೇವಿ ನಿಮಗೆ ಸಾಕಷ್ಟು ಜ್ಞಾನ ಸಂಪತ್ತನ್ನು ಕೊಡಲಿ, ನಿಮ್ಮ ಆರೋಗ್ಯನ ಕೊಡಲಿ, ನಿಮ್ಮ ಒಂದು ರಹಸ್ಯ ಶತ್ರುಗಳನ್ನೆಲ್ಲ ರಹಸ್ಯವಾಗೇ ನಿರ್ನಾಮ ಮಾಡಿಬಿಡ್ಲಿ ಅಂತ ಹಾರೈಸ್ತಾ, ಸೊ ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತೆ ರಕ್ಷಿತಃ. ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಒಂದು ರಕ್ಷೆ ಇದೆ, ಶ್ರೀ ರಕ್ಷೆ ಇದೆ. ಸೊ ಆ ರಕ್ಷೆ ನಿಮ್ಮನ್ನ ಯಾವಾಗಲೂ ಕಾಪಾಡ್ತಾ ಇರಲಿ ಅಂತ ಹಾರೈಸ್ತಾ, ಸೊ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಟೇಕ್ ಕೇರ್, ಬಾಯ್, ನಮಸ್ತೆ. ವಸುದೈವಕ ಕುಟುಂಬಂ. ಯಾವಾಗಲೂ ನಗ್ತಾ ಇರಲಿ, ನೀವು ನಗ್ತಾ